ಎಲ್ಲರಿಗೂ ಶುಭೋದಯ. ನಾನು ಇವತ್ತು ತೋರಿಸ್ತಾ ಇರೋಂಥ ವಿಷಯ ಮೆಣಸಿನಕಾಯಿ. ಚಿಲ್ಲಿ ಅಂತಾರೆ, ಖಾರ ಅಂತಾರೆ, ಹಸಿಕಾಯಿ ಅಂತಾರೆ, ನಿಮ್ಮ ಕಡೆ ಏನೇನು ಅಂತಾರೆ. ಅದಕ್ಕಾಗಿ ಇಲ್ಲಿ ನೋಡ್ಕೊಂಬಿಡಿ, ಇದು ಮೆಣಸಿನಕಾಯಿ ಅಂತಾರೆ ನಮ್ಮ ಕಡೆ. ಈ ಮೆಣಸಿನಕಾಯಿ ಏನಪ್ಪ ಅಂತಂದರೆ, ಇವತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ. ನೀವು ತೊಗೊಳ್ತಿರೋದು, ಊಟ ಮಾಡ್ತಿರೋದು ಬ್ಯಾಡಗಿ ಕಾಯೋ ಅಥವಾ ಹೈಬ್ರಿಡ್ ಕಾಯೋ ನಿಮಗೆ ಗೊತ್ತಿರಬೇಕು. ಯಾರೇ ಆದಷ್ಟು ಊಟ ಮಾಡುವಾಗ ಆದಷ್ಟು ಹೈಬ್ರಿಡ್ ಕಾಯಿಗಳನ್ನ ಬಿಟ್ಟು ಜವಾರಿ ಕಾಯಿಗಳನ್ನೇ ಊಟ ಮಾಡಿ ಅಂತ ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಿದ್ದೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಈ ಮೆಣಸಿನಕಾಯಿ ಅಥವಾ ಚಿಲ್ಲಿ, ಹಸಿಕಾಯಿ ಇದೈತಲ್ಲ, ಆ ಜವಾರಿ ಕಾಯಿ ಊಟ ಮಾಡೋದ್ರಿಂದ ಹಲವಾರು ಮೆಡಿಸಿನಲ್ ವ್ಯಾಲ್ಯೂ ನಮಗೆ ಆರೋಗ್ಯಕ್ಕೆ ಉತ್ತಮ ಅಂತ ಇವತ್ತು ಹೇಳ್ತಿದ್ರೆ. ಇದು ಅಂದರೆ ನೀವು ಕೇಳ್ಬೋದು, ಹಸಿಮೆಣ್ಸಿಕಾಯಿ ಊಟ ಮಾಡೋದ್ರಿಂದ ಅಥವಾ ಒಣಮೆಣ್ಸಿಕಾಯಿ ಊಟ ಮಾಡೋದ್ರಿಂದ. ಹಸಿಮೆಣ್ಸಿಕಾಯಿ ಊಟ ಮಾಡೋದ್ರಿಂದನೂ ಆರೋಗ್ಯಕ್ಕೆ ಹಲವಾರು ಉಪಯೋಗಗಳು. ಅದೇ ರೀತಿ ಒಣಮೆಣ್ಸಿಕಾಯಿ ಊಟ ಮಾಡೋದ್ರಿಂದನೂ ಅನೇಕ ಆರೋಗ್ಯಕರವಾದ ಉಪಯೋಗಗಳು ಇವತ್ತಿನ ದಿನದಲ್ಲಿ ನಾವು ಸೈಂಟಿಫಿಕಲಿ ಇದಾವೆ ಅಂತ ಹೇಳ್ತಿದ್ರೆ. ಅದೇ ರೀತಿ ಇದನ್ನು ಮೊದಲೇ ನಮ್ಮ ಹಿರಿಯರು ಅಂದರೆ ನಮ್ಮ ತಲೆಮಾರುಗಳಿಂದ ಹೇಳ್ಕೊಂಬಂದಿರೋದೇ ಅದೇ, ಒಣಮೆಣ್ಸಿಕಾಯಿ ಮಳೆಗಾಲದಲ್ಲಿ ಹಸಿಮೆಣ್ಸಿಕಾಯಿ ಊಟ ಮಾಡಿರಿ, ಬೇಸಿಗೆಯಲ್ಲಿ ಒಣಮೆಣ್ಸಿಕಾಯಿ ಊಟ ಮಾಡಿರಿ ಅಂತ. ಆದರೆ ಇವತ್ತು ಇದಕ್ಕೆ ಅನ್ಸೀಸನ್ ಕ್ರಾಪ್ ಅಂತ ಹೇಳ್ಬಿಟ್ಟು 365 ದಿನವೂ ಇದನ್ನು ಬೆಳೀತಾ ಇದ್ದೀವಿ. ಅದೇ ರೀತಿ ಯೂಸ್ ಮಾಡ್ತಾಯಿದ್ದಾರೆ ಕೂಡ. ಇದು ಇನ್ನೊಂದು ಏನಪ್ಪ ಅಂತಂದರೆ, ಏನೇ ಆಗಲಿ ಹೈಬ್ರಿಡ್ ಕಾಯಿಗಳನ್ನು ಬಿಟ್ಟು, ತಳಿಗಳನ್ನು ಬಿಟ್ಟು ಜವಾರಿ ತಳಿಯ ಮೆಣಸಿಕಾಯನ್ನೇ ಊಟ ಮಾಡಬೇಕು. ಇದರಲ್ಲಿ ಇನ್ನೊಂದು ಯಾಕಪ್ಪ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಮೆಣಸಿನ್ಕಾಯಿಗಳ್ನ ಇಲ್ಲಿ ನಾವು ಹಳ್ಳಿಯಲ್ಲಿ ಬೆಳೆದಂಥ ಮೆಣಸಿನ್ಕಾಯಿ, ಇದನ್ನು ನಾವು ಆಟೋ ಬಾಡಿಗೆ ಮಾಡ್ಕೊಂಡ್ಬಿಟ್ಟು ದಾವಣಗೆರೆಗೆ ಅಥವಾ ನಿಮ್ಮ ಹತ್ರ ಸಿಟಿಯಲ್ಲಿ ತೊಗೊಂಡೋಗ್ಬಿಟ್ಟು ಮಾರಿ ಅದೇ ಮೆಣಸಿನ್ಕಾಯಿ ನಮ್ಮೂರಲ್ಲಿ ಬಂದು ಸಂತೆಗಳಲ್ಲಿ ಮಾರಾಟ ಆಗುತ್ತೆ. ಅಲ್ಲಿಗೆ ಒಂದಿನ ಹಾಕ್ಕೊಂಡು ಹೋಗೋದು, ಅಲ್ಲಿ ಮಾರೋದು, ಇಲ್ಲಿ ಬರೋದು, ಮತ್ತು ಉಳಿದವು ಇನ್ನೊಂದು ದಿನ ಮಾರೋದು, ಅಲ್ಲಿ 3 ದಿನ ಟೈಮ್ ವೇಸ್ಟ್ ಆಗುತ್ತೆ. ಅದೇ ರೀತಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹಳ್ಳಿಯಲ್ಲೇ ಯಾರು ಬೆಳೆದಿರ್ತಾರೋ ಅವ್ರ ಮನೆಯಲ್ಲಿ ₹1 ₹2 ದುಬಾರಿ ಆಗಲಿ, ಅವರೇ ಫ್ರೆಶ್ ಮೆಣಸಿನ್ಕಾಯಿ ಇವತ್ತು ನಮಗೆ ಬೇಕು ಅಂತ ಹೇಳಿ ಸಾಯಂಕಾಲ ಹರ್ಕೊಂಬರ್ತಾರೆ. ನೀವು 1 kg ತೂಕ ಮಾಡಿ ದುಡ್ಡು ಕೊಡಿ, ಫ್ರೆಶ್ ತರಕಾರಿಗಳನ್ನು ಊಟ ಮಾಡಿ. ಅದೇ ಬೆಳೆದಿರ್ತಕ್ಕಂಥವ್ರಿಗೂ ನಾನು ಹೇಳೋದು ಏನಪ್ಪ ಅಂತಂದರೆ, ಅವ್ರು ನಮ್ಮ ಬಾಜು ಮನೆಯವರು, ನಮ್ಮ ಪಕ್ಕದ ಮನೆಯವರು ₹1 ₹2 ಕಮ್ಮಿ ಕೊಡಿ ಅವರಿಗೆ. ಹೌದಾ? ನೀವು ಇಲ್ಲಿಂದ ಹಾಕ್ಕೊಂಡು ಹೋಗೋದು ಆಟೋ ಬಾಡಿಗೆ, ಆ ಕಮಿಷನ್ನು, ಹಮಾಲಿ ಅದೆಲ್ಲ ಬಿಟ್ಟು ₹2 ಕಮ್ಮಿ ಕೊಡಿ. ಅವರು ನಮ್ಮ ಮನೆ ಬಾಗಿಲಿಗೆ ಬಂದಾರಂತಂದು ₹5 ದುಬಾರಿ ಕೊಡಬೇಡಿ ಅಂತ ಹೇಳ್ತಾ, ಇದು ಕೊಡೋರಿಗೂ ಮತ್ತು ತಗೊಳ್ಳೋರಿಗೂ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗಿರ್ಬೋದು, ಒಂದು ಉತ್ತಮ ಪ್ರಯೋಜನ. ಫ್ರೆಶ್ ತಿನ್ನೋದ್ರಿಂದನೂ ಉತ್ತಮ ಆರೋಗ್ಯ ನಿಮ್ಮದಾಗತ್ತೆ. ಅದೇ ರೀತಿ ಕೊಡೋರಿಗೆ ₹2 ಕಮ್ಮಿ ಕೊಟ್ಟರೆ ಏನಾಗುತ್ತೆ ಅಂತಂದರೆ, ನಿಮಗೆ ಹಣದ ವಿಚಾರದಲ್ಲೂ ಉಳಿತಾಯ ಆಗುತ್ತೆ. ಆದಷ್ಟು ಈ ಪಕ್ಕದ ಮನೆಯಾಗಿ ನಾವು ತೊಗೊಳೋದ್ರಿಂದ ಅವ್ರಿಗೆ ಹೇಳ್ಬೋದು, ಸ್ವಲ್ಪ ನೀವು ಔಷಧಿ ಹೊಡಿತೀರಲ್ಲ, ಸ್ವಲ್ಪ ಕಮ್ಮಿ ಮಾಡಿರಿ, ನಾವು ಊಟ ಮಾಡ್ತೀವಿ. ಅಥವಾ 4-5 ದಿನ ಬಿಟ್ಟು ಔಷಧಿ ಒಂದು 4-5 ದಿನ ಅಥವಾ ಒಂದು 8 ದಿನ ಹೊಡೆದು ಆದಮೇಲೆ ನಮಗೆ ಮೆಣಸಿನ್ಕಾಯಿನ ಹರ್ಕೊಂಬಂದು ಕೊಡಿ ಅಂತ ಹೇಳ್ಬೋದು. ಆದರೆ ನಾವು ಮಾರ್ಕೆಟಿಗೆ ಹಾಕ್ಕೊಂಬಂದೋಗಿರೋದು, ಇವತ್ತು ಮೆಣಸಿನ್ಕಾಯಿ ಔಷಧಿ ಹೊಡೆದು ನಾಳೆನೇ ಅದನ್ನ ಹರಿದ್ರೆ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಹೇಳ್ಕೊಬೋದು ಅಥವಾ ನೋಡ್ಕೋಬೋದು. ಈ ಥರದ್ದೆಲ್ಲ ಸಮಸ್ಯೆ ಇರ್ತವೆ. ಇವನ್ನ ಅಲ್ಲಲ್ಲೇ ಈಗ ಇನ್ನೂ ಒಂದು ಉತ್ತಮ ವಿಚಾರ ಇದರಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಪ್ರತಿಯೊಂದು ಊರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಅಡುಗೆ ಮಾಡ್ತಾರೆ. ಅಂದರೆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ. ಅವರು ಮುಖ್ಯವಾಗಿ ಏನಪ್ಪ ಅಂತಂದರೆ, ಅದೇ ಹಳ್ಳಿಯ ತರಕಾರಿಗಳನ್ನು, ಪ್ರತಿಯೊಂದು ತರಕಾರಿಗಳನ್ನು ಅದೇ ಊರಲ್ಲೇ ತೊಗೊಂಡು ಯೂಸ್ ಮಾಡೋದ್ರಿಂದ ನಮ್ಮ ಮಕ್ಕಳು ನಮ್ಮ ಊರಿನ ತರಕಾರಿಗಳನ್ನು, ಒಳ್ಳೆಯ ಉತ್ತಮ ರೀತಿಯ ತರಕಾರಿಗಳನ್ನು ಊಟ ಮಾಡ್ದಂಗೆ ಆಗುತ್ತೆ, ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ನೀವು ಕೇಳಿದ್ದಕ್ಕೆ ಧನ್ಯವಾದ ಹೇಳ್ತಾಯಿದ್ದೀನಿ.